ನಮಸ್ಕಾರ. ನುಡಿ ಬೆಳಕು. ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಸಖ್ಯ ಎಂಬ ಸಿರಿ. ಆ ಬೀದಿಯ ಜನವೇ ಹಾಗೆ. ಇತರರ ಬಗ್ಗೆ ಮಾತನಾಡಿಕೊಳ್ಳುವವರ ಸಂತೆ ಅದು. ಒಂದು ವೇಳೆ ಒಬ್ಬ ಬಡವ ತರಕಾರಿ ತಿನ್ನುತ್ತಿದ್ದರೆ ಅದನ್ನು ಅವರು ಅನಿವಾರ್ಯ ಅಸಹಾಯಕ ಹೋರಾಟ ಎಂದು ಲೊಚಗುಟ್ಟುತ್ತಾರೆ. ಒಂದು ವೇಳೆ ಒಬ್ಬ ಶ್ರೀಮಂತ ಕೇವಲ ತರಕಾರಿ ತಿನ್ನುತ್ತಿದ್ದರೆ ಅದನ್ನು ಒಳ್ಳೆಯ ಆರೋಗ್ಯಕರ ಜೀವನ ಶೈಲಿ ಎಂದು ಬಣ್ಣಿಸುತ್ತಾರೆ. ಒಬ್ಬ ಬಡವ ಸಾಧಾರಣ ಬೈಕನ್ನು ಓಡಿಸಿದರೆ ಅದನ್ನು ಅವರು ದುಡಿಮೆ ಸಾಲದೆ ವೈಫಲ್ಯ ಎಂದು ಮರುಕಪಡುತ್ತಾರೆ. ಒಬ್ಬ ಶ್ರೀಮಂತ ಸಾಧಾರಣ ಬೈಕನ್ನು ಓಡಿಸಿದರೆ ಅದನ್ನು ಜೀವನ ಶಿಸ್ತು ಅಚ್ಚುಕಟ್ಟುತನ ಎನ್ನುತ್ತಾರೆ. ಒಂದು ವೇಳೆ ಬಡವ ಸರಳ ವಾಚನ್ನು ಕಟ್ಟಿಕೊಂಡರೆ ಐಷಾರಾಮಿ ಎನ್ನುತ್ತಾರೆ. ಶ್ರೀಮಂತ ಸರಳವಾದ ವಾಚನ್ನು ಕಟ್ಟಿಕೊಂಡರೆ ಅದನ್ನು ಪ್ಯಾಷನ್ ಎನ್ನುತ್ತಾರೆ. ಒಂದಿಲ್ಲೊಂದು ಟೀಕೆಗಳಲ್ಲೇ ಬಾಳುವ ಜನಸಂತೆಯಲ್ಲೇ ಟೀಕೆಗೆ ಒಳಗಾಗದ ಮನುಷ್ಯರೇ ಇಲ್ಲ. ಹಾಗಂತ ಆ ಬೀದಿಯನ್ನು ಬಿಟ್ಟು ಅಲ್ಲಿ ಹಾಯದೆ ಓಡಾಡುವಂತಿಲ್ಲ. ಬಾಳ್ವೆ ಅಂದರೆ ಅಲ್ಲಿ ಹಾದು ಹೋಗಲೇಬೇಕು. ಕವಿ KS ನರಸಿಂಹಸ್ವಾಮಿರವರು ತಮ್ಮ ಪದ್ಯ ಇಕ್ಕಳದಲ್ಲಿ ಸರಿಯಾಗಿಯೇ ಬರೆದಿದ್ದಾರೆ. ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಬರೀ ಮಾತಲ್ಲೇ ಎದುರಿನವರ ಕುಂಡಲಿ ಹೇಳಬಲ್ಲ ಮನುಷ್ಯ ಸ್ವಭಾವವೇ ಅಷ್ಟು. ವಸ್ತುಗಳು ಮನುಷ್ಯನ ಜೀವನವನ್ನು ಆಧರಿಸಿ ಬೆಲೆ ಪಡೆದುಕೊಳ್ಳುತ್ತವೆ ಅಥವಾ ವೇಷಭೂಷಣ ನೋಡಿ ಮಣೆ ಹಾಕುವ ಟೀಕಿಸುವ ಕಾಲಮಾನ ಯಾವತ್ತೂ ನಿಂತಿಲ್ಲ, ನಿಲ್ಲಲ್ಲ ಕೂಡ. ಅಷ್ಟು ದೂರದಿಂದ ನಡೆದುಕೊಂಡು ಬಂದು ಕೃಷ್ಣನ ನೋಡಲು ಹಂಬಲಿಸಿದ್ದ ಸುಧಾಮನ ಹರುಕಲು ಬಟ್ಟೆಯನ್ನು ನೋಡಿಯೇ ಕಾವಲುಗಾರರು ಆವರಣವನ್ನು ಪ್ರವೇಶಿಸುವಲ್ಲಿ ತಡೆಯೊಡ್ಡುತ್ತಾರೆ. ಅಂತಃಪುರದ ಮೇಲಿನಿಂದಲೇ ಗಮನಿಸಿದ ಕೃಷ್ಣ ಓಡಿ ಬಂದು ಸುಧಾಮನನ್ನು ಅಪ್ಪಿಕೊಂಡಾಗ ಶ್ರೀಮಂತಿಕೆಯೇ ಬದಲಾಗುತ್ತದೆ. ನೆರೆದವರೆಲ್ಲ ಮಾತನಾಡುತ್ತಾರೆ. ಕೃಷ್ಣನ ಅಪ್ಪುಗೆ ಮತ್ತು ಪ್ರೀತಿ ಪಡೆದು ಸಿರಿವಂತರಾದವರ ಕಥೆ ಇದು. ಕೌರವ ಪಾಂಡವ ವೀರರ ಮನೆಗೆ ಬಾರದ ಇದೇ ಕೃಷ್ಣ ನೇರವಾಗಿ ವಿದುರನ ಮನೆ ಹೊಕ್ಕಾಗ ಜನರು ಮಾತನಾಡುತ್ತಾರೆ. ಅಕ್ಕಪಕ್ಕದ ಮನೆಯವರ ಸಾಂಗತ್ಯ ಪರಿಚಯ ಇರದ ಬಂಗಲೆ ಫ್ಲಾಟ್ಗಳ ಸಿರಿತನಕ್ಕೂ ಇದೇ ಅರ್ಥವಿದೆ. ಪಕ್ಕದ ಮನೆಯವರು ಗೊತ್ತಾ ಅಂತ ಕೇಳಿದರೆ ಗೊತ್ತಿಲ್ಲ ಎಂಬ ಉತ್ತರವೇ ಅನೇಕರ ಬಡತನವನ್ನು ತೋರಿಸಬಲ್ಲದು. ಗ್ರಾಮದ ಬಾಳು ಹೀಗಲ್ಲ. ವಿಳಾಸ ಕೇಳಿದರೆ ಅವರು ಮನೆಗೆ ತಲುಪಿಸಿ ಕೂಡಿಸಿ ಬರುವ ಸಿರಿತನದ ಮನಸ್ಸುಗಳಿವೆ. ಏನು ಬಂದಿರಿ ಹದುಳವಿದ್ದಿರೆ ಎಂದರೆ ನಿಮ್ಮ ಮೈಸರಿ ಆರು ಹೋಹುದೆ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಹುದೆ. ಒಡನೆ ನುಡಿದರೆ ಶಿರ ಹೊಟ್ಟೆಯೊಡೆಯುವುದೇ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿರ್ದೆಡೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವ ಎಂದು ಒಲಿದಂತೆ ಹಾಡುವ ಬಸವಣ್ಣ ಹೇಳಿದ್ದು ಇದನ್ನೇ. ಬಾಳಲು ಹಣ ಬೇಕು ನಿಜ, ಆದರೆ ಆ ಹಣಕ್ಕೆ ಇನ್ನಷ್ಟು ಘನತೆ ಬರುವುದು ಸೌಜನ್ಯದ ಸ್ಪರ್ಶದಿಂದ. ವಾಚು, ತರಕಾರಿ, ಗಾಡಿ, ಬೈಕು, ಉಡುಪು, ವಸ್ತು ಎಲ್ಲಕ್ಕೂ ಸೌಜನ್ಯದ ಸಖ್ಯ ದೊರೆತರೆ ಬಹುತೇಕ ವಿಶ್ವದ ಸಿರಿವಂತರ ಸಂಖ್ಯೆಯ ಅನುಪಾತ ಚೆಲ್ಲಾಪಿಲ್ಲಿ ಆಗಬಹುದೇನೋ. ನಮಸ್ಕಾರ. ಧನ್ಯವಾದಗಳು.